ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿಗೆ ಬರುವಂತಹ ನಮ್ಮ ಅನೇಕ ಕೇಳುಗರು ತಮ್ಮ ಕೆಲವು ವಿಚಾರಗಳನ್ನು, ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಬರೀ ಸಂತೋಷವನ್ನು ವ್ಯಕ್ತಪಡಿಸಲ್ಲ, ಸೈಕಲ್ ಕೂಡ ಸತತವಾಗಿ ಓಡಿಸ್ತಾನೆ ಇದ್ದಾರೆ. ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆ ಮಾಡೋಣ. ನಮ್ಮ ಜೊತೆಗೆ ಒಟ್ಟು 4 ಜನ ಇದ್ದಾರೆ, ಆದರೆ ಅವರು ಒಂದೇ ಕುಟುಂಬದವರು. ನಮಸ್ಕಾರ, ನಿಮ್ಮ ಹೆಸರೇನು? ಮಿಸ್ಟರ್ ಸಿದ್ದರಾಜು ಅಂತ ಹೇಳಿ. ಸಿದ್ದರಾಜು ಅವರೇ, ನೀವು ಹಿರಿಯರು? ಹೌದು ಸರ್. ಎಷ್ಟು ವಯಸ್ಸು? ನನಗೀಗ 78 ವರ್ಷ ಸರ್. 78? ಭಾರಿ ಒಳ್ಳೆ ಖುಷಿ ಆಯಿತು. ಇಷ್ಟು ಒಂದು ವಯಸ್ಸಿನಲ್ಲಿ ನಿಮ್ಮ ಆರೋಗ್ಯದ ಗುಟ್ಟು ಹೌದು, ಮತ್ತು ಜೊತೆಗೆ ನಿಮ್ಮ ಹವ್ಯಾಸ ಸೈಕಲ್ ಇದೆಯಲ್ಲ, ಹೆಂಗೆ? ಒಂದು ಸರ್, ನಾನು ಊಟ ಮಾಡೋದು ರಾಗಿ ಮುದ್ದೆ. ಇದು ಹಂಗೆ ಅನ್ನ ಮಾತ್ರ ಒಂದು ಸ್ವಲ್ಪ ತಿಂತೀನಿ ಹೊರತು ರಾಗಿ ಮುದ್ದೆ ಇಲ್ಲದೆ ಊಟ ಇಲ್ಲ ನನಗೆ. ರಾತ್ರಿನೇ ಆಗಲಿ ಬೆಳಿಗ್ಗೆನೇ ಆಗಲಿ. ಇದರಿಂದ ನಾನು ತಿಳ್ಕೊಂಡಿರೋದು ರಾಗಿ ಹಿಟ್ಟಿನಿಂದ ನನ್ನ ಆರೋಗ್ಯ ಒಂದು ಕಂಡೀಷನ್ ಅಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇದು ತಿಳ್ಕೊಂಡಿದ್ದು ಹೌದು, ಮತ್ತೆ ನೀವು ಹೇಳಿದ್ದು ಕೂಡ ಸರಿನೇ. ಎಲ್ಲರೂ ಕೂಡ ರಾಗಿ ಮುದ್ದೆನ ತುಂಬಾ ಇಷ್ಟಪಡ್ತಾರೆ. ಈ ಭಾಗದಲ್ಲಿ ರಾಗಿ ಮುದ್ದೆ ಆರೋಗ್ಯದ ಒಂದು ಒಳ್ಳೆಯ ಸಂಕೇತ ಅಂತಾನು ಹೇಳ್ತಾರೆ. ಹೌದೌದು. ಮತ್ತೆ ಸೈಕಲ್ ನಾನು ಎಲ್ಲೇ ಹೋಗ್ಬೇಕಾದ್ರೂ ಬೆಳಿಗ್ಗೆ ಒಂದು ಟೈಮು 10 ಗಂಟೆಗೆ ಮನೆ ಬಿಡ್ತೀನಿ ಸರ್, ತಿಂಡಿ ತಿನ್ಕೊಂಡು. ದೇವಾಲಯ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೋಟೆ ಮಾರಮ್ಮನ ದೇವಸ್ಥಾನ, ಹೀಗೆ ದೇವಸ್ಥಾನಗಳೆಲ್ಲ ಕೈ ಮುಕ್ಕೊಂಡು 12:30 ಮನೆಗೆ ಬರ್ತೀನಿ. ದೇವಸ್ಥಾನಗಳಿಗೇ ಸೈಕಲ್ ತಗೊಂಡು ಹೆಂಗೆ ಹೋಗ್ತೀರಿ? ಹಾಗೆ ಅಲ್ಲೇ ನಿಲ್ಸ್ಬಿಟ್ಟು ಕೈ. ಏನು ವಿಶೇಷತೆ ಈಗ ಅಂದ್ರೆ ನಿಮ್ಮ ಆರಾಮಾಗಿ ಶಾಂತವಾಗಿ ಹೋಗ್ಬೇಕು ಅಂತನೋ ಹೆಂಗೆ? ನೆಮ್ಮದಿ ಇರಲಿ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅಂತೂ. ಅಲ್ಲಿ ಹೋದ್ಮೇಲೆ ನೆಮ್ಮದಿ ಶಾಂತಿ ಸಿಗುತ್ತೆ ನಮಗೆ. ಆದ್ರೆ ಸೈಕಲ್ ಮೇಲೆ ಯಾಕೆ ಹೋಗ್ತೀರಿ? ಸೈಕಲ್ ಮೇಲೆ ಅಂದ್ರೆ ನಂದು ಅದು ಅಭ್ಯಾಸ. ನಾನು ಹೇಳೋದು ಏನಂದ್ರೆ, ಸೈಕಲ್ ಒಂಥರ ಅವಸರದ ವೆಹಿಕಲ್ ಅಲ್ಲ, ಆರಾಮಾಗಿ ಹೋಗ್ಬಹುದು. ಸೊ ದೇಹಕ್ಕೂ ಒಂದು ಒಳ್ಳೆ ಲವಲವಿಕೆಯ ಒಂದು ಹಗುರತೆ ಬರುತ್ತೆ. ಹಾಗಾಗಿ ಅಲ್ಲಿ ನಾವು ಹಗುರ ಮನಸ್ಸಿನಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವು ಅನ್ಬಹುದು. ಏನು ಕೆಲಸ ಮಾಡ್ತಿದ್ರಿ ನೀವು? ನಾವು ಹಿಂದೆ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಆಫ್ಸೆಟ್ ಪ್ರಿಂಟರ್ ಆಗಿ, ಸೀನಿಯರ್ ಆಫ್ಸೆಟ್ ಪ್ರಿಂಟರ್ ಆಗಿ ಕೆಲಸ ಮಾಡಿದ್ದೀನಿ. ಟ್ರೇಡ್ ಯೂನಿಯನ್ ನಲ್ಲಿ ಸ್ವಲ್ಪ ಹೆಚ್ಚು ಒಂದು 20 ವರ್ಷ ಸೇವೆ ಮಾಡಿದ್ದೀನಿ, ವೈಸ್ ಪ್ರೆಸಿಡೆಂಟ್ ಆಗಿ. ಸೊ ಜನಗಳ ಸಂಪರ್ಕ, ಜನರ ಕಷ್ಟ ಕೋಟಲೆಗಳ ಅರಿವು ನಿಮಗಿದೆ? ಹೌದು ಸರ್. ಹಿಂದೆ ನಾವು ಹಿಂಗೆ ಯೂನಿಯನ್ ನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ರಘುಪತಿ ಮತ್ತೆ ಇವರು ರಾಮಕೃಷ್ಣ ಹೆಗಡೆ ಅಂತವ್ರ ಜೊತೆಲೆಲ್ಲ ಒಡನಾಡಿ ಮಾತುಕತೆ ಆಗಿ ಕಾರ್ಮಿಕರ ಬಗ್ಗೆ ಕುಂದುಕೊರತೆಗಳನ್ನೆಲ್ಲ ನಾವು ಹೇಳ್ಕೊಂಡು ನಮ್ಮ ಕಾರ್ಮಿಕರದ್ದು ಏನ್ ಬರಬೇಕು ಹಕ್ಕು ಬಾಧ್ಯತೆ ಅವೆಲ್ಲಾನು ಪಡಿತಾ ಇದ್ದ ಸರ್. ಈಗಲೂ ಮಾಡ್ತೀರಾ? ಈಗಿಲ್ಲ, ನಾ ರಿಟೈರ್ಡ್ ಆದ್ಮೇಲೆ ಕೂಡ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಸೇವೆ ಮಾಡೋದು ಮುಂದುವರಿಸ್ತಿರ್ತಾರೆ ಕೆಲವರು. ಹೋಗ್ಲಿಲ್ಲ ಸರ್, ಎಲ್ಲೂ ಹೋಗ್ಲಿಲ್ಲ. ಸೊ ಸೈಕಲ್ ನಿಮಗೆ ನಿಮ್ಮ ಜೊತೆಗೆ ಇದೆ ಆಲ್ವೇಸ್? ಇದೆ, ಈಗಲೂ ಇದೆ. ಸೈಕಲ್ ಸವಾರಿ ಮಾತಿನ ಲಹರಿ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಿರ್ತದಲ್ಲ? ಹೌದು ಸರ್. ಕೇಳ್ತಾ ಇರ್ತೀರಾ? ಕೇಳ್ತಾ ಇರ್ತೀನಿ. ಮನೇಲಿ ಇದ್ದಾಗ ಕೇಳ್ತೀನಿ, ಇಲ್ಲದೆ ಇದ್ದಾಗ ಇಲ್ಲ. ಒಟ್ಟಾರೆ ರೇಡಿಯೋ ನಿಮ್ಮ ಜೊತೆಗಿದೆ. ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಬಹಳ ಖುಷಿ ಆಯ್ತು. ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದ ಇನ್ನಿತರ ಸದಸ್ಯರಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಅಮ್ಮ, ನೀವು ಬಹಳ ಆರಾಮಾಗಿ ಆರೋಗ್ಯವಾಗಿದ್ದೀರಿ? ಹೆಂಗೆ? ಆರೋಗ್ಯವಾಗಿದ್ದೀನಿ, ನಮ್ದೇನಿಲ್ಲ, ಜೀವನ ಸಂತೋಷವಾಗಿದೆ? ಸಂತೋಷವಾಗಿದೆ. ರೇಡಿಯೋ ಕೇಳ್ತೀರಾ ನೀವು? ಕೇಳ್ತೀವಿ ಸರ್. ಏನೇನ್ ಕೇಳ್ತೀರಾ? ನಾವು ಎಲ್ಲ ಪ್ರೋಗ್ರಾಮ್ ಕೇಳ್ತೀನಿ. ನನ್ಗೆ ಇಷ್ಟವಾಗಿದ್ದು ಕಾದಂಬರಿ ವಿಹಾರ ಅನ್ನೋದೊಂದು ತುಂಬಾ ಇಷ್ಟ. ಅದನ್ನ 2 ಟೈಮು ಕೇಳ್ತೀನಿ ಸರ್. ನೋಡಿ, ಅಂದ್ರೆ ಒಂದು ಪುಸ್ತಕ ಓದಕ್ ಆಗ್ಲಿಲ್ಲ ಅಂದ್ರೆ ಕೇಳಿ ಪುಸ್ತಕ ಓದ್ದಂಗ ಆಯ್ತು. ಹೌದು ಸರ್, ಹೌದು. ಓದಿನ ಅಭಿರುಚಿ ಜಾಸ್ತಿ ಆಗ್ಬೇಕು ಅಂತಂದಾಗ ಆಕಾಶವಾಣಿಯ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ಜನರಿಗೆ ಹಿಡಿಸಿದೆ ಅಂತ ಅನ್ನಂಗಾಯ್ತು. ಹೌದು ಸರ್. ಸೈಕಲ್ ಸವಾರಿ ಮಾತಿನ ಯಾವಾಗ ಕೇಳಿದ್ರಾ? ಇಲ್ಲ ಸರ್, ನಾನು ಅದನ್ನ ಕೇಳಕ್ಕಾಗಿಲ್ಲ. ಬಿಡಿ, ನನಗೂ ನಿಮ್ಗೆ ಸೈಕಲ್ಗೆ ಸಂಬಂಧ ಇಲ್ಲ, ಹೋಗ್ಲಿ ಬಿಡು ಅಂತ, ಬೇಡ ಅಂತ ಆತರ ಏನಿಲ್ಲ. ಇವ್ರನ್ನೇ ನೋಡ್ತೀನಲ್ಲ, ಇರ್ಲಿ. ಸೈಕಲ್ ಅಲ್ಲಿ ಆಲ್ವೇಸ್ ವಿರಾಜಮಾನರಾಗಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವ್ರೇನೇ ಒಂದ್ ಸಾಮಾನ್ ತರ್ಬೇಕಾದ್ರೆ ಸೈಕಲ್ ಅಲ್ಲೇ ತರ್ತಾರೆ. ಅದನ್ನ ನೋಡ್ತಾ ಇದೀರಿ, ಕಣ್ ಮುಂದೆ ನಿಮಗೆ ಅದು ದರ್ಶನ ಇದೆ, ಕಾಣಿಸ್ತದೆ, ನೋಡ್ತೀರಿ. ಅದ್ರ ಮೂಲಕವಾಗಿ ನೀವು ಖುಷಿ ಪಡ್ತೀರಿ ಅಲ್ಲ? ದಿನಸಿ ಸಾಮಾನುಗಳು ಇವೆಲ್ಲ ತರಬೇಕಾದ್ರೆ ಬರೀ ಸೈಕಲ್ ಅಲ್ಲೇ ಹೊರತು ಯಾವ್ದು ಉಪಯೋಗಿಸೋದೇ ಇಲ್ಲ ಸರ್. ನಾನು ಬಹಳ 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 ಒಳ್ಳೇದಾಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ಅಂತ ಸರ್. ಆನಂದ್ ಆನಂದ್ ನಾಯಕ್ ಅಂತ. ಹೌದಾ? ಏನ್ ರೇಡಿಯೋ ಜೊತೆಗೆ ನಿಮ್ಮ ನಂಟು ಮತ್ತೆ ಸೈಕಲ್ ಅದ್ರ ಕುರಿತಾಗಿ ಏನ್ ಹೇಳ್ಬಹುದು ನೀವು? ಖಂಡಿತ ನಮ್ಮ ರೇಡಿಯೋ ಜೊತೆಗೆ ನಮ್ಮ ನೆಂಟು ಇದ್ದೇ ಇದೆ. ಯಾಕೆಂದ್ರೆ ನಮ್ಮ ತಂದೆ ಅವರೆಲ್ಲ ಮೊದಲಿಂದನೂ ನಮಗೆ ಸಣ್ಣದ್ರಿಂದನೂ ಬೆಳಗ್ಗೆ ನಾವು 6 ಗಂಟೆಗೆ ಸುಪ್ರಭಾತ ಸ್ಟಾರ್ಟ್ ಆಗೋದೇ ನಮಗೆ ಆಕಾಶವಾಣಿಯಿಂದ. ಅದ್ರ ಜೊತೆಗೆ ಇವಾಗ ನೀವು ಹೇಳಿದಾಗ ಸೈಕಲ್ ಸವಾರಿ ನಮ್ಮ ತಂದೆ ನೋಡ್ಲೇ ಇರ್ತೀವಿ. ನಮ್ಮ ತಂದೆಗೂ ನಾವು ಬಹಳ ಖುಷಿ. ನಾವು ಅನ್ಕೋತಿದ್ದೆ ಜಾಂಪಣ್ಣ ಸರ್ ನಮ್ಮ ತಂದೆಗೆ ಯಾಕೆ ಕಾಣಿಸಿಲ್ಲ ಅನ್ಸುತ್ತೆ. ಇವತ್ತು ಒಳ್ಳೆ ಒಂದು ನಮ್ಮ ಮನಸ್ಸು ಚೆನ್ನಾಗಿ ಸ್ವಚ್ಛ ಇದ್ರೆ ಅಥವಾ ನಾವು ಓಪನ್ ಆಗಿದ್ರೆ
ಅಥವಾ ನಾವು ಓಡಾಟ ಇದು ಮಾಡೋದು ಇದ್ರೆ ಅಥವಾ ಒಂದಿಷ್ಟು ಪ್ರಯತ್ನ ಮಾಡಿ ಆಕಾಶವಾಣಿ ಕಡೆ ಹೋಗಿ ಬರೋಣ ಅಂತ ಸ್ವಭಾವ ಇದ್ರೆ ನಮಗೆ ಏನೋ ಅವಕಾಶ ಸಿಕ್ಬಿಡುತ್ತೆ. ಹಂಗ ಖಂಡಿತ ಸರ್. ಇವಾಗ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಯಾವುದು. ಈಗ 90ನೇ ವರ್ಷದ ನಿಮ್ಮ ಹುಟ್ಟುಹಬ್ಬದ ದಿವಸ ನಾವು ಪ್ರಯತ್ನ ಮಾಡಿದ್ದೆ, ಹಂಗಾದಾಗ ಸಿಗ್ಲಿಲ್ಲ. ಅವಕಾಶ ಮಿಸ್ ಆಗಿತ್ತು ಅಂದ್ಕೊಂಡೆ. ಹಂಗಾಗಿ ಇವತ್ತು ಆ ಸೌಭಾಗ್ಯ ಬಂದಿದೆ. ಅವಕಾಶ ತಾನೇ ಹುಡ್ಕೊಂಡು ಬರುತ್ತೆ ಕೆಲವು ಸಲ. ಖಂಡಿತ ಹುಡ್ಕೊಂಡು ಬಂದಿದೆ ಇವತ್ತು. ಖಂಡಿತ ಸರ್. ಸೊ ಈಗ ತಂದೆಯವರ ಒಂದು ಸೈಕಲ್ ಜೊತೆಗೆ ಮತ್ತು ಬೇರೆ ಜನರ ಸೈಕಲ್ ಓಡಾಟಗಳನ್ನು ನೋಡ್ತಿರ್ತೀರಿ. ಮತ್ತೆ ನಿಮಗೆ ಏನಾದ್ರು ಸೈಕಲಿನ ಹವ್ಯಾಸ ಒಂಚೂರು ಏನಾದ್ರು ಇದೆಯಾ? ಹೆಂಗೆ? ಖಂಡಿತ ನಂಗೆ ಸೈಕಲ್ ಹವ್ಯಾಸ ಇದೆ. ನಮ್ಮ ತಂದೆಯವರು ನೋಡ್ತಿರ್ತೇನೆ, ಬೇರೆಯವ್ರನ್ನು ನೋಡಿರ್ತೀನಿ. ನಾನು ಸೈಕಲ್ ಹೊಡಿತಿದ್ದೆ. ಇತ್ತೀಚೆಗೆ ನಾನು ಸ್ವಲ್ಪ ಕಾಲಿನ ತೊಂದರೆಯಿಂದ ನಾನು ಸ್ವಲ್ಪ ಸೈಕಲ್ ಬಿಟ್ಟಿದ್ದೀನಿ ಅಷ್ಟೇ. ಹೌದಾ? ಸೊ ನಿಮ್ಮ ಹೈಟಿಗೆ ಸೈಕಲ್ ಬೇರೆ, ಅದು ದೊಡ್ಡ ಹೈಟ್ ಬೇಕು. ನಾ ಸೈಕಲ್ ಮೊದ್ಲಿಂದ ತುಂಬಾ ಸಣ್ಣದ್ರಿಂದನೂ ಸೈಕಲ್ ಬಹಳನೇ ಪ್ರೀತಿ. ಈಗಿನ ಹುಡುಗರುಗಳು ಸೈಕಲ್ ನೋಡೋದೇ ಇಲ್ಲ, ಬರೀ ಮಾತ್ರ ಸ್ಕೂಟರ್ಗಳಂತಾರೆ. ಹಂಗಾಗಿ ನಮ್ದೇನಿಲ್ಲ, ನಾವು ಹೆಚ್ಚು ಕಡಿಮೆ ನಮ್ಮ ವಯಸ್ಕರ ಆಗೋ ತನಕನೂ ನಾವು ಸೈಕಲ್ ಸಮೇತನೇ ಇದ್ವು. ತಂದೆಯವರು ನೋಡಿ ರೇಡಿಯೋ ಕೂಡ ನಿಮ್ಮ ಕಿವಿಗೆ ಅದು ತಾಗುವಂಗೆ ರೇಡಿಯೋ ಕೇಳುವಂತ ಹವ್ಯಾಸವನ್ನು ಬೆಳೆಸಿದಂಗಾಯ್ತು. ಜೀವನದ ರೀತಿ ಸಾಕಷ್ಟು ಕಲಿಸಿಬಿಟ್ಟಿರ್ತಾರೆ ಅವರು. ಅದ್ರ ಜೊತೆಗೆ ಪರಿಸರ ವಾಹನ ಸೈಕಲ್ ಅದನ್ನು ಕೂಡ ಬಳಸಬೇಕು ಅಂತ ಸಂದೇಶವನ್ನು ಅವರು ತಾವು ಬಳಸಿ ಮಕ್ಕಳಿಗೆ ಹೇಳಿದ್ರು ಅಂತ ಅನ್ಕೋಬಹುದು. ನಿಮ್ಮ ಜೊತೆಗೆ ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಜಯಲಕ್ಷ್ಮಿ ಅಂದ್ಬಿಟ್ಟು. ಜಯಲಕ್ಷ್ಮಿ ಅವರೇ, ಏನ್ ಹೇಳ್ಬಹುದು ನೀವು ಸೈಕಲ್ ಕುರಿತಾಗಿ? ನಾನು ಹೌಸ್ ವೈಫು. ನಾನು ನಿಮ್ಮ ಪ್ರೋಗ್ರಾಮ್ ಫುಲ್ ನೋಡ್ತಾ ನಂಗೆ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಿಮ್ಮ ಮಾತಿನ ಇದು ನಂಗೆ ತುಂಬ ಇಷ್ಟ. ಮೊನ್ನೆ ಒಬ್ರು ಲೇಡೀಸ್ ಮಾತಾಡಿದ್ರು, ಅವ್ರ ಹೆಸರು ಮರ್ತೋಯ್ತು. ಹೌದು ಸರ್. ಅವ್ರನ್ನ ಕೇಳಿದ್ಮೇಲೆ ಅಂತ ಅವ್ರು ಇನ್ನೂ ಈ ವಯಸ್ಸಲ್ಲೂ ಸೈಕಲ್ ಹೊಡ್ಕೊಂಡು ಪಾರ್ಕ್ ಹೋಗೋದು ಅದೆಲ್ಲ ಹೋಗ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು ಕೇಳಿ. ನಾನು ಮಿಸ್ ಮಾಡದೆ ಕೇಳ್ತಾ ಇರ್ತೀನಿ. ನಿಜ ನಿಜ. ಅದು ನಮ್ಗೆ ಯಾರು ಎಲ್ಲಿ ಪ್ರೇರಣೆ ಕೊಡ್ತಾರೆ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಸಿಕ್ಕಿದ್ರು, ಅವರು ಹೇಳ್ತಾ ಇದ್ರು ತಮ್ಮ ಕಥೆಯನ್ನ. 50 ವರ್ಷ ಆಗಿತ್ತಂತ ಅವರಿಗೆ. ನಾನು ರೋಡ್ ಮೇಲೆ ಓಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಓಡ್ಬೋದಾ ಹೆಂಗೆ? ಜನ ಏನಾರು ನಕ್ಕಾರ ನೋಡಿ ಏನಂದಾರು ನನಗೆ ಅಂತ ಅಂದ್ಕೊಂಡ್ರಂತೆ. ಯಾರು ಏನಾರ ಅನ್ಲಿ, ಓಡೋದು ಸ್ಟಾರ್ಟ್ ಮಾಡಿದ್ರಂತೆ. ಓಡ್ತಾ ಯಾವತ್ತೂ ಓಡ್ತಾ ಹೋಗೋದು ಅಭ್ಯಾಸ ಆಗಿ ಈಗ ಅವರು ಒಳ್ಳೆ ಮ್ಯಾರಥಾನ್ಗಳಲ್ಲೆಲ್ಲ ಭಾಗವಹಿಸ್ತಾರೆ. ಮತ್ತು ಬೇರೆ ಅಂದ್ರೆ ಜನರು ಏನಂತಾರೆ, ಅಯ್ಯೋ ಏನು ಅಂತ ಇನ್ನೊಬ್ರು ನೋಡಿ ನಾವು ಮಾಡೋಂಥದ್ದಲ್ಲ. ಇದೇನು ಕೆಟ್ಟ ಕೆಲಸ ಅಲ್ಲಲ್ಲ. ಸೊ ಅಂದ್ರೆ ನಿಮಗೆ ಓಡಿ ಅಂತ ಹೇಳ್ತಾ ಇಲ್ಲ, ಸೈಕಲ್ ಓಡಿಸ್ಬೋದಾ ನೀವು? ನಾನು ಕಲ್ತೇ ಇಲ್ಲ ಸರ್. ನಾನು ಅವ್ರನ್ನ ಕೇಳ್ಬಿಟ್ಟು, ನಿಜ ಅವ್ರ ಮಾತು ಕೇಳ್ಬಿಟ್ಟು ನನ್ಗೆ ಈಗ ಕಲಿಬೇಕಂತ ಅನಿಸ್ತಾ ಇದೆ. ಏನಿಲ್ಲ, ಈಗ ಸೈಕಲ್ ಕೈಯಲ್ಲಿ ಹಿಡ್ಕೋಬೇಕು, ತಳ್ಕೊಂಡು ನಡಿಬೇಕು. ಆಮೇಲೆ ಅನಿಸ್ಬಿಡುತ್ತೆ, ಎರಡೂ ಕಡೆ ಕಾಲು ಹಾಕ್ಬೇಕು. ಮೆಲ್ಲಗೆ ತಳ್ಕೊಂಡು ಹೋಗ್ತಾ ಬಂದ್ಬಿಡುತ್ತದು. ಅದ್ ಮಾಡಿ ಬಿದ್ದಿದ್ದೀನಿ, ಹಂಗಾಗಿ ಮತ್ತೆ ಮುಟ್ಟಕ್ ಹೋಗಿಲ್ಲ ಸರ್. ಬಿದ್ದವ್ರೆ ಹೇಳ್ಬೇಕು. ಈಗ ಸಾಧನೆ ಮಾಡ್ಬೇಕಂದ್ರೆ ಯಾರು ಏನು ನೇರವಾಗಿ ಸಾಧನೆ ತುದಿ ಮುಟ್ಟಿರಲ್ಲ. ಸೊ ಸಾಧನೆ ಅಂತಂದ್ರೆ ನಿರಂತರವಾಗಿ ಏಳು ಬೀಳು ಸಹಜ. ಆದ್ರೆ ಅದ್ರ ಕುರಿತಾಗಿ ನಿಮಗೊಂದು ಒಳ್ಳೆ ಭಾವನೆ ಇದೆ ಸೈಕಲ್ ಬಗ್ಗೆ. ನಿಮಗೊಂದು ಒಳ್ಳೆ ಆ ಕಾರ್ಯಕ್ರಮ ಕೇಳ್ತೀರಂತಂದ್ರೆ ಸಹಜವಾಗಿ ಎಲ್ಲರೂ ಕೂಡ ಯಾರ್ಯಾರು ಕಾರ್ಯಕ್ರಮ ಕೇಳ್ತಾರೆ ಎಲ್ಲರೂ ಸೈಕಲ್ ಪ್ರಿಯರೇ. ಮತ್ತೆ ಬೇರೆ ಬೇರೆ ನಿಮ್ಮ ಹವ್ಯಾಸಗಳೇನೇನು? ಬೆಳಗ್ಗೆ ನಮ್ಮನೆ 6 ಗಂಟೆಗೆ ಹಾಕ್ಬಿಡ್ತಾರ ಆಕಾಶವಾಣಿ. ಕೇಳ್ಕೊಂಡು ಮಾಡ್ತಾ ಇರ್ತೀನಿ ಕೆಲಸಗಳು. 1:15 ತನಕನೂ ಆಫ್ ಮಾಡಲ್ಲ ನಾನು. ಈಗ ಮಾವನವರು ಅವರು ರೇಡಿಯೋ ಅಭ್ಯಾಸ ಮಾಡಿಸಿದ್ರು, ನಿಮಗೆ ಮಾಡಿಸಿದ್ರು ಅನ್ಕೋಣ. ಮಕ್ಳಿಗೆ ಮಾಡಿಸಿದೀವಿ. ಮಾಡಿಸಿದೀರಾ? ಕೇಳ್ತಾರ? ಅವರು ಕೇಳ್ತಾರೆ. ಇದು ಬೇಕು ನೋಡಿ. ಈಗ ಪರಂಪರೆಯಿಂದ ಪರಂಪರೆಗೆ ನಾವು ದಾಟ್ತಾ ಹೋದಂಗ ಅದನ್ನ ಹಸ್ತಾಂತರ ಮಾಡ್ತಾ ಹೋಗ್ಬೇಕು. ಒಳ್ಳೆ ಅಭಿರುಚಿ. ರೇಡಿಯೋ ಕೇಳೋದೊಂದು ಒಳ್ಳೆ ಹವ್ಯಾಸ. ನಮಗೆ ಅದು ಬಹುಶಃ ಈಗ ದಿನನಿತ್ಯ ಪಾಠ ಹೇಳಕ್ಕೆ ನಾವು ಶಾಲೆಗೆ ಹೋಗ್ತೀವಿ, ಬಟ್ ದಿನನಿತ್ಯ ಪಾಠ ಈಗ ಕೇಳಬೇಕಂದ್ರೆ ರೇಡಿಯೋ ಕೇಳಬೇಕು. ಹೌದು ಸರ್. ನಾವಂತೂ ಕೇಳ್ತಾನೆ. ನಮ್ಮ ಮನೇಲಿ ಆಕಾಶವಾಣಿ ಇಲ್ಲೇ ನಾವು ಎದ್ದೇಳೋದೇ ಇಲ್ಲ. ಆಕಾಶವಾಣಿ ಬಗೆಗಿನ ನಿಮ್ಮ ಅಭಿಮಾನ ಬಹಳ ನಮಗೆ ಖುಷಿ ಕೊಡ್ತು. ಈ ಸೈಕಲ್ ಕುರಿತಾಗಿ ಕೂಡ ನೀವು ಕೆಲವು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಈಗ ಸಂಸಾರ ಸಮೇತ ನೀವು ಆಕಾಶವಾಣಿ ಬಂದು ಕೆಲವು ವಿಚಾರ ಹೇಳಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.